ಈಗ ಒಂದು ಜಾತ್ರೆ ಆಯ್ತು ಅಂದ್ರೆ 10 ಬಸ್ ಬಿಡ್ತಾನೆ 100 ಜನ ಬಸ್ಸಿಗೆ 500 ಜನ ಅಂತ ವೇಸ್ಟ್ ಮಾಡ್ತಾ ಹೊಟ್ಟೆ ನಾವು ಕಾಲ ಕೊಂಡ್ರೆ ಯಾರು ಈ ದೇಶನ ನಡೆಸ್ಕೋತಾರೆ ಅವನಿನ ಸೆಲೆಕ್ಟ್ ಮಾಡ್ಕೊಂಡು ಹಾಕ್ಬೇಕು ಹೆಸರು ಕೊಡಂತ ಹಾಕೋದು ಹೌದು ಅಂತವರೇ ವೋಟ್ ಹಾಕೋದು ಬಂದು ವೋಟ್ ಹಾಕ್ತಾರೆ ಏನು ವೋಟ್ ಹಾಕ್ತಾರೆ ಅಂತ ನನ್ನ ಲೀಡರ್ನ ಆಯ್ಕೆ ಮಾಡುವ ಅಧಿಕಾರ ನನಗೆ ವೋಟ್ ಹಾಕೋದು ಯಾವ ಪ್ರಜೆ ಅವರಿಗೆ ಕೊಟ್ಟಿಲ್ಲ ಅಲ್ವಾ ನಮ್ದು ಡಿಸ್ಕೌಂಟ್ ವಾಪಸ್ ಕೊಡ್ತಾ ಇದ್ದಾರೆ ಕೊಡಿ ನಮಗೆ ಒಂದು ಕಡೆ ಹೋಗಿ ಇದೆಲ್ಲ ಒಂದು ಕಡೆ ಬಂದಿದೆಯಲ್ಲ ಇಷ್ಟು ದಿನ ಬಿಕಾಸಲ್ಲಿ ಓಡಾಡ್ತಿದ್ರಾ ಫೆಸಿಲಿಟಿ ನಾವು ಪಾರ್ಟಿ ನಾವು ಕೊಡಬೇಕು ನೋಡೋದು ಏನು ಮಾಡೋದು ಅಂತ ಹೇಗೆ ನಾವು ಮಾಡೋದು ಏನು ಮಾಡೋದು ಅಂತ ಪಾರ್ಟಿ ಅವರು ಒಳ್ಳೆ ಎಜುಕೇಶನ್ ಇರೋ ಮಕ್ಕಳನ್ನ ನೋಡಿ ಒಳ್ಳೆ ಯಾರ್ಯಾರಿಗೆ ಒಳ್ಳೆ ಎಜುಕೇಶನ್ ಇದೆ ಅಂತವ್ರನ್ನ ನೋಡಿ ನಾವು ಒಳ್ಳೆ ಓಟ್ ಹಾಕಿದ್ರೆ ನಮ್ಮ ಒಂದು ಇಂಡಿಯನ್ ಸಿಸ್ಟಮ್ ಏನಾದ್ರು ಚೇಂಜ್ ಆಗುತ್ತೆ ಮತ್ತೆ ಪೂರ್ ಏನಿರ್ತಾರೆ ಅವರೆಲ್ಲ ಒಳ್ಳೆ ರೇಂಜಿಗೆ ಹೋಗ್ತಾರೆ ಮತ್ತೆ ಫಸ್ಟ್ ನೀವು ಹೇಳಿದ್ರಲ್ಲ ರಾಜರು ಮಾತಾಡಿದ್ರೆ ಫಸ್ಟ್ ಚೆನ್ನಾಗಿ ಮಾಡ್ತೀವಿ ಅವನು ರಾಜಕೀಯದಲ್ಲೂ ಕೂಡ ಅವನಿಗೆ ಯಾವ ದೇಶದಲ್ಲಿ ದುಡ್ಡು ಆಗ್ಬೇಕು ಅಂತ ಕೆಲಸ ನಾವು ಮಾಡೋದು ಬೇರೆ ಮಾಡೋದು ಪಾಯಿಂಟ್ ಮಾತ್ರ ಹೇಳಿದ್ದೆ ಅವ್ರು ಹೇಳಿದ್ರು ಅದೆಷ್ಟೋ ಪ್ರತಿಯೊಬ್ಬ ರಾಜ್ಯದಲ್ಲಿ 19 ಲಕ್ಷ ದುಡ್ಡು ಹಾಕ್ತೀನಿ ಸಿದ್ದರಾಮಯ್ಯ ತಂದೆ ಅಂತ ಮಾಡಿದ್ರ ಅಂತ ಕೆಲಸನೂ ಮಾಡಿಲ್ಲ ಈಗ ಭಾರತ ಪ್ರಧಾನಮಂತ್ರಿ ಒಬ್ಬನೇ ಮಾಡಿಲ್ಲ ನಾವು ಇಲ್ಲಿ ತುಂಬಾ ಶ್ರಮ ಪಟ್ಟಿದ್ವಿ ಅದಕ್ಕೋಸ್ಕರ ಅವ್ರು ಮಾಡಿದ್ರು ಪ್ರಜಾಕೀಯ ದೇಶ ಆಗಿರೋದ್ರಿಂದ ಈ ದೇಶದಲ್ಲಿ ಪ್ರತಿಯೊಬ್ಬನು ಕೂಡ ಯಾವ ವ್ಯಕ್ತಿ ತುಂಬಾ ಚೆನ್ನಾಗಿ ಈ ದೇಶ ನಡೆಸ್ಕೊಂಡು ಹೋಗ್ತಾನೆ ಅಂತ ಎಲ್ಲರ ಹತ್ರ ತಿಳ್ಕೊಂಡು ವೋಟ್ ಮಾಡೋದ್ರಿಂದ ನಾವು ನಮ್ಮ ದೇಶನ ಸುರಕ್ಷಿತವಾಗಿ ಇರ್ಬೋದು. ಅದನ್ನ ಬಿಟ್ಟು ಧರ್ಮ ಜಾತಿ ಆಡಳಿತ ಮೇಲೆ ನಾವು ವೋಟ್ ಹಾಕೋದು ನಿಂತಾಗುತ್ತೆ ಈ ಭಾರತನ ಇನ್ನು 10 ವರ್ಷ ಅಲ್ಲ 100 ವರ್ಷ ಅಲ್ಲ 1000 ವರ್ಷ ಆದ್ರೂ ಕೂಡ ನಾವು ಯಾರು ಏನು ಮಾಡೋದಿಲ್ಲ. ಈ ದೇಶ ಜನರಿಂದ ಜನರಿಗಾಗಿರುವ ಭಾರತ. ಹಾಗೆ ಏನಾಗುತ್ತೆ ಅಂದ್ರೆ ನೀವು ಪ್ರಾಡಕ್ಟ್ ನಾವು ತಂದ್ಕೊಡ್ತೀವಿ ಅದನ್ನ ನೀವು ಇರಬೇಕಾದ್ರೂ ಯಾವಾಗ ಬೇಕಾದ್ರೂ ಶಾಪಿಂಗ್ ಮಾಡಬಹುದು. ಸೊ ಒಂದು ಟೈಮ್ ಸೇವ್ ಆಗುತ್ತೆ. ಹತ್ರ ಇಟ್ಕೊಳ್ಳಿ ಅವರೆಲ್ಲ ಎಜುಕೇಟೆಡ್ ಆಗಿರಲ್ಲ. ಈಗ ಆನ್ಲೈನ್ ಶಾಪಿಂಗ್ ಮಾಡಿದ ತಕ್ಷಣ ಅವರಿಗೆ ನಾಲೆಜ್ ಇರಲ್ಲ ಎಲ್ಲಿ ಪೇ ಮಾಡೋದು ಶಾಪಿಂಗ್ ಇಂದ ಅವರಿಗೆಲ್ಲ ಹೆಲ್ಪ್ ಆಗುತ್ತೆ ತುಂಬಾ. ಗೌರ್ಮೆಂಟ್ ಕಡೆ ತುಂಬಾ ಸ್ಕೀಮ್ ಬಿಟ್ಟಿದ್ದಾರೆ. ಪ್ರಧಾನಮಂತ್ರಿ ಆಗಿರೋದು. ಹಾಯ್, ನನ್ನ ಹೆಸರು ಯಶಸ್ವಿನಿ ಎಸ್ ಡಿ ಅಂತ. ನಾನು ಬ್ರೈಟ್ ಫಸ್ಟ್ ಗ್ರೇಡ್ ಕಾಲೇಜಿಂದ ಹೇಳ್ತಿದ್ದೀನಿ, ಪ್ರೆಸೆಂಟ್ ಮಾಡ್ತಿದ್ದೀನಿ. ನಮ್ಮ ಕಾಲೇಜಲ್ಲಿ ಬುದ್ಧಿಮಾನ್ 2.0 ಅನ್ನೋದನ್ನ ನಾವು ಪ್ರೆಸೆಂಟ್ ಮಾಡ್ತಿದ್ದೀವಿ. ಇದರ ಏನು ಹೆಲ್ಪ್ ಆಗುತ್ತೆ ಸ್ಟೂಡೆಂಟ್ಸ್ಗಳಿಗೆ ಅಂತಂದರೆ, ನಾವು ಮ್ಯಾನೇಜ್ಮೆಂಟ್ ಇವೆಂಟ್ಸ್ ಮತ್ತು ಕಲ್ಚರಲ್ ಇವೆಂಟ್ಸ್ಗಳನ್ನ ಪ್ರೆಸೆಂಟ್ ಮಾಡ್ತೀವಿ. ಮ್ಯಾನೇಜ್ಮೆಂಟ್ ಇವೆಂಟ್ಸಲ್ಲಿ ಸ್ಟಾರ್ಟಪ್, ಮಾರ್ಕೆಟಿಂಗ್, ಬೆಸ್ಟ್ ಮ್ಯಾನೇಜರ್ ಇದೆಲ್ಲ ಏನು ಹೆಲ್ಪ್ ಆಗುತ್ತೆ ಅಂದರೆ ಸ್ಟೂಡೆಂಟ್ಸ್ಗೆ ಓವರಾಲ್ ಲೈಕ್ ನಾವು ಬರೀ ಸ್ಟಡೀಸ್ ಬಗ್ಗೆ ನಾವು ಏನು ಬುಕ್ಕಲ್ಲಿ ಓದ್ಕೊಂಡಿರ್ತೀವಿ, ನಾವು ರಿಯಾಲಿಟಿ ಲೈಫಲ್ಲಿ ಅದ್ರ ಬಗ್ಗೆ ನಾವು ಏನೇನು ನೋಡೋದಿಲ್ಲ. ಸೊ ನಾವು ಏನು ಫೆಸ್ಟ್ ನಡೀತಿದ್ದೀವಿ, ಅಟ್ಲೀಸ್ಟ್ ನಮಗೆ ಐಡಿಯಾಸ್ ಆದ್ರೂ ಬಂದಿರುತ್ತೆ ಈ ಮ್ಯಾನೇಜ್ಮೆಂಟ್ ಇವೆಂಟ್ಸಲ್ಲಿ ಹೆಂಗೆ ನಡೆಯುತ್ತೆ, HR ಅನ್ನೋ ಪ್ಲೇಸ್ಗಳನ್ನ ನಾವು ಯಾವ ರೀತಿ ನಾವು ಪಾರ್ಟಿಸಿಪೇಟ್ ಮಾಡಿದ್ರೆ ನಮಗೆ ಅದರಿಂದ ಏನು ಹೆಲ್ಪ್ಫುಲ್ ಆಗುತ್ತೆ ಅನ್ನೋದು. ಇನ್ನು ಕಲ್ಚರಲ್ ಇವೆಂಟ್ಸ್ಗಳಿಗಾದರೆ ಹೋದರೆ ಡ್ಯಾನ್ಸ್ ಆಗಲಿ, ಸಿಂಗಿಂಗ್ ಆಗಲಿ, ಸ್ಟ್ಯಾಂಡಪ್ ಕಾಮಿಡಿ ಆಗಲಿ, ಸ್ಟೇಜ್ ಫಿಯರ್ ಕಮ್ಮಿ ಆಗುತ್ತೆ. ಇದರಿಂದ ಕಾನ್ಫಿಡೆನ್ಸ್ ಲೆವೆಲ್ ಕೂಡ ಹೆಚ್ಚಾಗುತ್ತೆ. ಸೊ ಇದರಿಂದ ನಮ್ಮ ಕಾಲೇಜ್ಗೆ ನಾವು ಥ್ಯಾಂಕ್ಫುಲ್ ಹೇಳಬೇಕು ಇಂಥ ಆಪರ್ಚುನಿಟೀಸ್ ನಮಗೆ ಕೊಡ್ತಿದ್ದಕ್ಕೆ. ಸೊ ಥ್ಯಾಂಕ್ ಯು ಸೊ ಮಚ್. ಹೆಸರು ಜಶ್ವಂತ್ ಅಂತ. ನಾನು ಪ್ರೈಡ್ ಫಸ್ಟ್ ಗ್ರೇಡ್ ಕಾಲೇಜಿಂದ ಮಾತಾಡ್ತಾ ಇದ್ದೀನಿ. ಸೊ ನಮ್ಮ ಕಾಲೇಜಲ್ಲಿ ಒಂದೇ ಎಲ್ಲ ಪ್ರೋತ್ಸಾಹ ಕೊಡದಲ್ಲೇ ಕಲ್ಚರಲ್ ಇವೆಂಟ್ಸಿಗೆ ಕೂಡ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ಅದೇ ರೀತಿ ಹೇಳ್ಬೇಕಂದ್ರೆ ನಾವು ನಿನ್ನೆಯಿಂದ ನಮ್ಮ ಕಾಲೇಜಲ್ಲಿ ಬುದ್ಧಿಮಾನ್ 2.0 ಅನ್ನೋ ಇವೆಂಟ್ನ ಸ್ಟಾರ್ಟ್ ಮಾಡಿದ್ವಿ. ಇದು 1-2 ದಿನ ನಡೆಯುವಂಥ ಇವೆಂಟ್ ಅಲ್ಲ. ಸೊ ಇದು 1 ವೀಕ್ ನಡೆಯುತ್ತೆ. ಇದರಲ್ಲಿ ನಾವು ನಿನ್ನೆಯಿಂದ ಸ್ಟಾರ್ಟ್ ಮಾಡಿದ್ವಿ. ಇವತ್ತು ಸಕ್ಸಸ್ಫುಲ್ ಆಗಿ ಸೆಕೆಂಡ್ ಡೇಗೆ ಬಂದಿದ್ವಿ. ಇದಕ್ಕೆ ಸಪೋರ್ಟ್ ಮಾಡಿರೋಂಥ ನನ್ನ ಫ್ಯಾಕಲ್ಟಿ ಮೆಂಬರ್ಸ್ ಆಗಲಿ, ನನ್ನ ಜೊತೆ ನಿಂತಿರೋ ಸೆಕ್ರೆಟರೀಸ್ ಆಗಲಿ, ನಮ್ಮ ಕಾಲೇಜಿನ ಪ್ರೆಸಿಡೆಂಟ್ ಆಗಲಿ, ನಮ್ಮ ಕಾಲೇಜ್ ಪ್ರಿನ್ಸಿಪಲ್ ಆಗಿರೋಂಥ ನವೀನ್ ಸರ್ಗೆ ತುಂಬ ಥ್ಯಾಂಕ್ಸ್. ಸೊ ಒಂದೇ ಅಲ್ಲ ಲೈಫಲ್ಲಿ, ಸೊ ಎಲ್ಲದರಲ್ಲೂ ಇರಬೇಕು. ಸೊ ನಾನು ಎಲ್ಲರಿಗೂ ಕೇಳ್ಕೊಳ್ಳೋದೊಂದೇ, ಜಸ್ಟ್ ಸ್ಟಡೀಸ್ ಅಂತ ಬುಕ್ ವಾಮ್ ಆಗಬೇಡಿ, ಕಲ್ಚರ್ಗೂ ಬನ್ನಿ, ಎಲ್ಲ ಇವೆಂಟ್ ಮಾಡೋಣ. ಸೊ ಇದಕ್ಕೆಲ್ಲ ನಿಮಗೆ ಒಂದೇ ಆಪ್ಷನ್ ಅಂದರೆ ಪ್ರೈಡ್ ಫಸ್ಟ್ ಗ್ರೇಡ್ ಡಿಗ್ರಿ ಕಾಲೇಜ್. ಥ್ಯಾಂಕ್ ಯು.